ಹಾಯ್ ಗಾಯ್ಸ್, ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ರೇಣುಕಾ ಮಾತಾಡ್ತಾ ಇದ್ದೀನಿ. ನಿನ್ನೆ ಕ್ಲಾಸಲ್ಲಿ ನಾವು ಎನ್ವಲಪ್ನ ಹೆಂಗೆ ಕ್ರಿಯೇಟ್ ಮಾಡೋದು, ಎನ್ವಲಪ್ ಸೈಜ್ ಹೆಂಗೆ ಮಾಡಿಫೈ ಮಾಡೋದು, ಹೆಂಗೆ ಪ್ರಿಂಟ್ ಮಾಡೋದು ಅನ್ನೋದನ್ನು ನೋಡಿದ್ವಿ. ಇವತ್ತು ನಾವು ವರ್ಡ್ ಪ್ರೊಸೆಸಿಂಗ್ ಯೂನಿಟಲ್ಲಿ ಲೇಬಲ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡೋಣ. ಆ್ಯಸ್ ಯೂಶುವಲ್ ನೀವು ಓಪನ್ ಆಫೀಸ್ ಡಬಲ್ ಕ್ಲಿಕ್ ಮಾಡ್ತೀರಾ, ಮತ್ತು ಟೆಕ್ಸ್ಟ್ ಡಾಕ್ಯುಮೆಂಟ್ ಡಬಲ್ ಕ್ಲಿಕ್ ಮಾಡ್ತೀರಾ, ಆಮೇಲೆ ನಿಮಗೆ ಓಪನ್ ಆಫೀಸ್ ರೈಟರ್ ಓಪನ್ ಆಗುತ್ತೆ ಈ ರೀತಿ. ಸೊ ಇವಾಗ ನೀವು ಲೇಬಲ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದೆ. ಏನಕ್ಕೆ ಲೇಬಲ್ಸ್ ಕ್ರಿಯೇಟ್ ಮಾಡಬೇಕು, ಲೇಬಲ್ಸ್ ಕ್ರಿಯೇಟ್ ಮಾಡೋದ್ರಿಂದ ಯೂಸ್ ಏನು ಅಂತ ಹೇಳಿದ್ರೆ, ಸೊ ಇವಾಗ ನೀವು ವಿಸಿಟಿಂಗ್ ಕಾರ್ಡ್ ನೋಡಿರ್ತೀರಾ, ಐಡೆಂಟಿ ಕಾರ್ಡ್ ನೋಡಿರ್ತೀರಾ, ಮತ್ತು ಶಾಪಿಂಗ್ ಕಾರ್ಡ್ಸ್ ನೋಡಿರ್ತೀರಾ, ಶಾಪ್ ಅಡ್ರೆಸ್ ಪ್ರಿಂಟ್ ಮಾಡಬೇಕಾಗಿರುತ್ತೆ. ಸೊ ಇವನ್ನೆಲ್ಲ ನಾವು ಏನು ಮಾಡ್ಬೋದು, ಲೇಬಲ್ಸ್ ಯೂಸ್ ಮಾಡಿ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಮಲ್ಟಿಪಲ್ ಲೇಬಲ್ಸ್ನ ಹೆಂಗೆ ಕ್ರಿಯೇಟ್ ಮಾಡೋದು, ಸಿಂಗಲ್ ಶೀಟಲ್ಲಿ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ಇವಾಗ ಹೇಳ್ಕೊಡ್ತೀನಿ. ಸೊ ಫೈಲಿಗೆ ಹೋಗಿ ಫೈಲ್ ಮೆನು ಕ್ಲಿಕ್ ಮಾಡಿ, ನ್ಯೂ ಸಬ್ ಮೆನು ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಲೇಬಲ್ಸ್ ಆಪ್ಷನ್ ಬರುತ್ತೆ. ಸೊ ಲೇಬಲ್ಸ್ ಆಪ್ಷನ್ ಕ್ಲಿಕ್ ಮಾಡಿ, ನಿಮಗೆ ಲೇಬಲ್ಸ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಲೇಬಲ್ಸ್ ಡೈಲಾಗ್ ಬಾಕ್ಸಲ್ಲಿ 3 ಟ್ಯಾಬ್ಸ್ ಇರುತ್ತೆ. ಯಾವುದು ಅಂದರೆ ಲೇಬಲ್ಸ್, ಫಾರ್ಮ್ಯಾಟ್ ಮತ್ತು ಆಪ್ಷನ್ಸ್. ಸೊ ಇವಾಗ ನಾನು ಲೇಬಲ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ನಮಗೆ ಲೇಬಲ್ಸ್ ಟ್ಯಾಬ್ ಅಲ್ಲಿ ಲೇಬಲ್ ಟೆಕ್ಸ್ಟ್ ಅಂತೇಳಿ ಇನ್ಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಲೇಬಲ್ ಟೆಕ್ಸ್ಟ್ ಅಲ್ಲಿ ನಾವು ನಮ್ಗೆ ಏನು ಲೇಬಲ್ ಕ್ರಿಯೇಟ್ ಮಾಡಬೇಕಾಗಿರುತ್ತೋ, ಲೇಬಲ್ ಅಲ್ಲಿ ಏನು ನಮಗೆ ಟೆಕ್ಸ್ಟ್ ಬೇಕಾಗಿರುತ್ತೋ ಆ ಟೆಕ್ಸ್ಟ್ ನ ನಾವು ಟೈಪ್ ಮಾಡಬೇಕು. ನೋಡಿ, ಚಿತ್ರದುರ್ಗ ಐಫನ್ ಹಾಕಿ 577501 ಅಂತೇಳಿ ನಾನು ಲೇಬಲ್ ಟೆಕ್ಸ್ಟ್ ಇರಬೇಕು ಅಂತೇಳಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ಲೇಬಲ್ ಫಾರ್ಮ್ಯಾಟ್ ಯಾವ ರೀತಿ ಇರಬೇಕು ಅಂತೇಳಿ ಡಿಫೈನ್ ಮಾಡ್ಬೋದು ಈ ಫಾರ್ಮ್ಯಾಟ್ ಅಲ್ಲಿ. ಸೊ ಇಲ್ಲಿ ಶೀಟ್ ಸೆಲೆಕ್ಟ್ ಮಾಡಿ, ಸೊ ಯಾವ ಬ್ರ್ಯಾಂಡ್ ಅಲ್ಲಿ ನಾವು ಲೇಬಲ್ಸ್ ನ ಕ್ರಿಯೇಟ್ ಮಾಡಬೇಕು. ಸೊ ನಾವು ಆಸ್ ಯೂಶುವಲಿ ನಾರ್ಮಲಿ ನಾವು A4 ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನಾನು A4 ಏಷಿಯಾನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಟೈಪ್ ಅಲ್ಲಿ ನಾನು ಬ್ರ್ಯಾಂಡ್ A4 ಏಷಿಯಾ ಸೆಲೆಕ್ಟ್ ಮಾಡಿದ್ದೀನಿ. ಟೈಪ್ ಅಲ್ಲಿ ನೋಡಿ, ಇಲ್ಲಿ ಲ್ಯಾಮಿನೇಟೆಡ್ ಕಾರ್ಡ್ಸ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಲ್ಯಾಮಿನೇಟೆಡ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ಮೇಲೆ ನಮಗೆ ಸೈಜ್ ಇಲ್ಲಿ ಚೇಂಜ್ ಆಯಿತು. ನೋಡಿ, ಲೇಬಲ್ ಸೈಜ್ ಚೇಂಜ್ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ಹಿಂಗೆ ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ಬಿಸ್ನೆಸ್ ಕಾರ್ಡ್ಸ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಲೇಬಲ್ ಸೈಜು ಮತ್ತು ವೇರಿಯೇಷನ್ ಆಯಿತು, 2x5 ಬಂತು. ಸೊ ನಾನು ಟೈಪಲ್ಲಿ ಯೂಸರ್ ಅಂತೇಳಿ ನಾರ್ಮಲಿ ಸೆಲೆಕ್ಟ್ ಮಾಡ್ತೀನಿ. ಸೊ ಯೂಸರ್ ಇವಾಗ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ನಾನು ಫಾರ್ಮ್ಯಾಟ್ ಟ್ಯಾಬ್ಗೆ ಹೋಗ್ತೀನಿ. ಫಾರ್ಮ್ಯಾಟ್ ಟ್ಯಾಬಲ್ಲಿ ನೋಡಿ, ನಮಗೆ ಇಲ್ಲಿ ಲೇಬಲ್ ಸೈಜ್ ವೇರಿಯೇಷನ್ ಮಾಡೋದಕ್ಕೆ ನಮಗೆ ಆಪ್ಷನ್ಸ್ ಇದೆ. ನೆಕ್ಸ್ಟ್ ಲೇಬಲ್ ಪ್ರಿವ್ಯೂ ಕೂಡ ಕಾಣ್ತಾ ಇದೆ. ನಾನು ಬ್ರ್ಯಾಂಡ್ ಎವರಿ A4 ಏಷಿಯಾ ಸೆಲೆಕ್ಟ್ ಮಾಡಿದ್ದೀನಿ, ಟೈಪ್ ಯೂಸರ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನಮಗೆ ಆರಿಜಾಂಟಲ್ ಪಿಚ್ ಅಂತ ಕಾಣಿಸ್ತಾ ಇದೆ. ನೋಡಿ, ಆರಿಜಾಂಟಲ್ ಪಿಚ್ ಅಂದರೆ ಒಂದು ಲೇಬಲ್ಗೂ ಇನ್ನೊಂದು ಲೇಬಲ್ಗೂ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ನಾವು ಆರಿಜಾಂಟಲ್ ಪಿಚ್ ಅಂತ ಹೇಳ್ತೀವಿ. ವರ್ಟಿಕಲ್ ಪಿಚ್ ಅಂತ ಹೇಳಿದರೆ ಒಂದು ಲೇಬಲ್ಗೂ ಇನ್ನೊಂದು ಲೇಬಲ್ಗೂ ವರ್ಟಿಕಲಿ ಇರುವಂಥ ಡಿಸ್ಟೆನ್ಸ್ನ ನಾವು ವರ್ಟಿಕಲ್ ಪಿಚ್ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ವಿಡ್ತ್, ಲೇಬಲ್ ವಿಡ್ತ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಲೇಬಲ್ ವಿಡ್ತ್ ಎಷ್ಟಿರಬೇಕು ಇದನ್ನ ನಾವು ವಿಡ್ತ್ ಅಂತ ಹೇಳ್ತೀವಿ. ಹೈಟನ್ನ ನಾವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ಬೋದು, ಅಂದರೆ ಲೇಬಲ್ ಹೈಟ್ ಎಷ್ಟಿರಬೇಕು ಅನ್ನೋದನ್ನ ನಾವಿಲ್ಲಿ ಡಿಫೈನ್ ಮಾಡ್ಬೋದು. ನೆಕ್ಸ್ಟ್ ಲೆಫ್ಟ್ ಮಾರ್ಜಿನ್ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಲೆಫ್ಟ್ ಸೈಡ್ ಆಫ್ ದ ಪೇಪರ್ ಟು ಲೇಬಲ್, ಇದನ್ನ ನಾವೇನಂತ ಹೇಳ್ತೀವಿ, ಲೆಫ್ಟ್ ಮಾರ್ಜಿನ್ ಅಂತೇಳಿ ಹೇಳ್ತೀವಿ. ಇದನ್ನು ಕೂಡ ನಾವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡಿ ಡಿಫೈನ್ ಮಾಡ್ಬೋದು. ನೆಕ್ಸ್ಟ್ ಟಾಪ್ ಮಾರ್ಜಿನ್, ಟಾಪ್ ಆಫ್ ದ ಪೇಪರ್ ಟು ದ ಲೇಬಲ್. ಸೊ ಈ ಡಿಸ್ಟೆನ್ಸ್ ನ ನಾವು ಟಾಪ್ ಮಾರ್ಜಿನ್ ಅಂತ ಹೇಳ್ತೀವಿ. ಕಾಲಮ್ಸ್, ರೋಸು. ಸೊ ಕಾಲಮ್ಸ್ ಅಂತ ಹೇಳಿದರೆ ಈ ರೀತಿ ನಮಗೆ ಎಷ್ಟು ಕಾಲಮ್ಸ್ ಬೇಕು ಅದನ್ನು ನಾವಿಲ್ಲಿ ಕಾಲಮ್ಸ್ ಆಪ್ಷನಲ್ಲಿ ನಾವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡಿ ಡಿಫೈನ್ ಮಾಡ್ಬೋದು. ನೆಕ್ಸ್ಟ್ ರೋಸ್, ಎಷ್ಟು ರೋಸ್ ಬೇಕು ನಮಗೆ, ಎಷ್ಟು ರೋಸಲ್ಲಿ ಲೇಬಲ್ಸ್ ಕ್ರಿಯೇಟ್ ಆಗಬೇಕು ಅಂತೇಳಿ ನಾವಿಲ್ಲಿ ಡಿಫೈನ್ ಮಾಡ್ಬೋದು. ಸೊ ಇವಾಗ ಏನಾಗಿದೆ, ಲೇಬಲ್ಸ್ ಮತ್ತು ಫಾರ್ಮ್ಯಾಟ್ ಆಗಿದೆ. ನಾನಿವಾಗ ಡೈರೆಕ್ಟಾಗಿ ನ್ಯೂ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನ್ಯೂ ಡಾಕ್ಯುಮೆಂಟಲ್ಲಿ ನೋಡಿ, ನಮಗೆ ಲೇಬಲ್ಸ್ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ 6-9 ಅಂತ ಇತ್ತು. ಸೊ 6-9 ಇದೆಯಾ ಚೆಕ್ ಮಾಡೋಣ. 1 2 3 4 5 6 ಕಾಲಮ್ಸ್ ಇದೆ. 1 2 3 4 5 6 7 8 9 ರೋಸ್ ಇದೆ. ಸೊ 6 9s 54 ಲೇಬಲ್ಸ್ ನಮಗೆ ಕ್ರಿಯೇಟ್ ಆಯಿತು. ಇವಾಗ ನೋಡೋಣ ಹೆಂಗೆ ನಾವು ಇದನ್ನ ಚೇಂಜಸ್ ಮಾಡ್ಬೋದು ಫಾರ್ಮ್ಯಾಟ್ ಟ್ಯಾಬಿಗೆ ಹೋಗಿ ಅಂತೇಳಿ. ಈಗೇನು ನಾವು ಚೇಂಜ್ ಮಾಡಬೇಕು ಅಂದರೆ ಫೈಲ್ಗೆ ಹೋಗಿ, ನ್ಯೂಗೆ ಹೋಗಿ, ಲೇಬಲ್ ಆಪ್ಷನ್ಗೆ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಫಾರ್ಮ್ಯಾಟ್ ಟ್ಯಾಬಲ್ಲಿ ನೋಡಿ, ನಾನಿವಾಗ ಆರಿಜಾಂಟಲ್ ಪಿಚ್ಚು ಡಿಕ್ರೀಸ್ ಮಾಡ್ತಾ ಹೋಗ್ತೀನಿ. ಸೊ ಆರಿಜಾಂಟಲ್ ಪಿಚ್ ಅಂತ ಹೇಳಿದ್ರೆ ಈ ಲೇಬಲ್ಗೂ ಇರುವಂಥ ಡಿಸ್ಟೆನ್ಸ್ನ ನಾನು ಏನು ಮಾಡ್ತೀನಿ, ಕಡಿಮೆ ಮಾಡ್ತಾ ಹೋಗ್ತೀನಿ.
ಸೊ ಪಿಚ್ ಕಡಿಮೆ ಆಗ್ತಾ ಇದೆ, ಅಂದರೆ ಇದಕ್ಕೂ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ವರ್ಟಿಕಲ್ ಪಿಚ್ನು ಕೂಡ ನಾನೇನು ಮಾಡ್ತೀನಿ, ತುಂಬ ಜಾಸ್ತಿ ಇದೆ ವರ್ಟಿಕಲ್ ಪಿಚ್ಚು, ಸೊ ವರ್ಟಿಕಲ್ ಪಿಚ್ ಕೂಡ ನಾನೇನು ಮಾಡ್ತೀನಿ, ಕಡಿಮೆ ಮಾಡ್ತೀನಿ. ನೆಕ್ಸ್ಟ್ ವಿಡ್ತ್ ಅಂತ ಹೇಳಿದ್ರೆ ಈ ಲೇಬಲ್ ವಿಡ್ತ್, ಸೊ ಲೇಬಲ್ ವಿಡ್ತ್ನ ನಾನು ಇನ್ಕ್ರೀಸ್ ಮಾಡ್ತೀನಿ. ಸೊ ಲೇಬಲ್ ವಿಡ್ತು ಇನ್ಕ್ರೀಸ್ ಆಯಿತು, ರೈಟ್. ಹೈಟ್ ನಾನು ಇಷ್ಟೇ ಇರಲಿ ಅಂತೇಳಿ ಹೈಟ್ ಇದೇ ಥರ ನಾನು ಡಿಕ್ರೀಸ್ ಮಾಡ್ಬೋದು, ಬಟ್ ಇಷ್ಟೇ ಇರಲಿ ಅಂತೇಳಿ ಡಿಫೈನ್ ಮಾಡ್ತೀನಿ. ಲೆಫ್ಟ್ ಮಾರ್ಜಿನ್ನು ಆ್ಯಸ್ ಯೂಶುವಲ್ ಇರಲಿ, ಓಕೆ. ಲೆಫ್ಟ್ ಮಾರ್ಜಿನ್ 9 ಇದೆ. ಟಾಪ್ ಮಾರ್ಜಿನ್ ಕಡಿಮೆ ಮಾಡಿದ್ದೀನಿ, ಓಕೆ. ನೆಕ್ಸ್ಟ್ ನೋಡಿ ಕಾಲಮ್ಸ್ ರೋಸ್ ಇವಾಗ 6x9 ಇದೆ, ಸೊ ನಾನು ಏನಾದರೂ 7 ಲಾಸ್ಟ್. ಸೊ ನಾನಿವಾಗ ಹಾರಿಜಾಂಟಲ್ ಪಿಚ್ಚು ವರ್ಟಿಕಲ್ ಪಿಚ್ಚು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡಿದ್ರೆ ಸೊ ನಾನಿಲ್ಲಿ ಕಾಲಮ್ಸ್ನ ಜಾಸ್ತಿ ಮಾಡ್ಕೋಬೋದು. ಸೊ ರೋಸ್ ಎಷ್ಟಲಿವರೆಗೂ ಅವೈಲಬಿಲಿಟಿ ಇದೆ ನೋಡೋಣ. ಸೊ ರೋಸು 9 ಮಾತ್ರ ಅವೈಲಬಿಲಿಟಿ ಇದೆ. ಸೊ ಹೈಟ್ ಇನ್ನೂ ಕಡಿಮೆ ಮಾಡ್ತೀನಿ ನಾನು. ಹೈಟ್ ಕಡಿಮೆ ಮಾಡಿದರೆ ನೋಡೋಣ ರೋಸ್ ಜಾಸ್ತಿ ಮಾಡ್ಬೋದಾ. ರೋಸ್ ಜಾಸ್ತಿ ಆಗ್ತಾ ಇಲ್ಲ, ನೋಡೋಣ. ವರ್ಟಿಕಲ್ ಪಿಚ್ ಕಡಿಮೆ ಮಾಡ್ತೀನಿ. ವರ್ಟಿಕಲ್ ಪಿಚ್ ಕಡಿಮೆ ಮಾಡಿದ್ರೆ ರೋಸ್ ಎಸ್, ಸಿ ನಾವು ಹೆಂಗೆ ಹಾರಿಜಾಂಟಲ್ ಪಿಚ್ ವರ್ಟಿಕಲ್ ಪಿಚ್ ವಿಡ್ತ್ ಹೈಟು ಕೊಡ್ತೀವೋ ಅದೇ ರೀತಿ ನಾವು ಕಾಲಮ್ಸ್ ಮತ್ತು ರೋಸ್ನ ಚೇಂಜ್ ಮಾಡಿ ನಾವೇನು ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ನಾನು ನ್ಯೂ ಡಾಕ್ಯುಮೆಂಟ್ ಕ್ಲಿಕ್ ಮಾಡಬೇಕು. ಸೊ ನ್ಯೂ ಡಾಕ್ಯುಮೆಂಟ್ ಕ್ಲಿಕ್ ಮಾಡಿದರೆ ನಾವೇನು ಚೇಂಜಸ್ ಮಾಡಿದ್ದೀವೋ ಆ ರೀತಿ ನೋಡಿ. ಇಲ್ಲಿ ಹಾರಿಜಾಂಟಲ್ ಪಿಚ್ಚು ಇದರಲ್ಲಿ ಜಾಸ್ತಿ ಇತ್ತು. ನೆಕ್ಸ್ಟ್ ಇದರಲ್ಲಿ ಹಾರಿಜಾಂಟಲ್ ಪಿಚ್ ಕಡಿಮೆ ಆಗಿದೆ, ವರ್ಟಿಕಲ್ ಪಿಚ್ ಕಡಿಮೆ ಆಗಿದೆ, ವಿಡ್ತ್ ಜಾಸ್ತಿ ಆಗಿದೆ, ಹೈಟ್ ಕಡಿಮೆ ಆಗಿದೆ, ಓಕೆ. ಈ ಥರ ನಾವು ಏನು ಮಾಡ್ಬೋದು, ಲೇಬಲ್ಸ್ನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟು ಫೈಲಿಗೆ ಹೋಗಿ ಹೋಗಿ ಲೇಬಲ್ಸ್ಗೆ ಹೋಗೋಣ. ಎಗೈನು ಯಾವುದಕ್ಕೆ ಅಂತ ಹೇಳಿದ್ರೆ ನಾನು ಆಪ್ಷನ್ ಟ್ಯಾಬ್ ನಿಮಗಿನ್ನೂ ಹೇಳ್ಕೊಟ್ಟಿಲ್ಲ. ಸೊ ಆಪ್ಷನ್ ಟ್ಯಾಬಲ್ಲಿ ಏನಿದೆ ಅಂತೇಳಿ ನೋಡೋಣ. ಲೇಬಲ್ಸ್ ಟ್ಯಾಬ್ ಗೊತ್ತಾಯಿತು, ನೆಕ್ಸ್ಟ್ ಫಾರ್ಮ್ಯಾಟ್ ಟ್ಯಾಬ್ ಗೊತ್ತಾಯಿತು, ಇವಾಗ ಆಪ್ಷನ್ ಟ್ಯಾಬ್ ನೋಡಿ. ಇವಾಗ ಆಪ್ಷನ್ ಟ್ಯಾಬಲ್ಲಿ ಎಂಟೈರ್ ಪೇಜ್ ಅಂತ ಕೊಟ್ಟಿದ್ದಕ್ಕೆ ಎಂಟೈರ್ ಪೇಜ್ ಕೂಡ ಲೇಬಲ್ಸ್ ಕ್ರಿಯೇಟ್ ಆಗಿದೆ. ಇವಾಗ ನಾನು ಏನು ಕೊಡ್ತೀನಿ, ಸಿಂಗಲ್ ಲೇಬಲ್ ಅಂತೇಳಿ ಕೊಡ್ತೀನಿ. ಸಿಂಗಲ್ ಲೇಬಲ್ ಏನು ಕೊಟ್ಟಿದ್ದೀನಿ, ಕಾಲಮ್ 2 ಅಂದರೆ ಸೆಕೆಂಡ್ ಕಾಲಮ್ಮು, ರೋ 5 ಅಂದರೆ 5th ರೋ, ಓಕೆ. ಸೊ ಇದನ್ನು ನಾನು ನ್ಯೂ ಡಾಕ್ಯುಮೆಂಟಲ್ಲಿ ಕ್ರಿಯೇಟ್ ಮಾಡ್ತೀನಿ. ನೋಡಿ ಸೆಕೆಂಡ್ ಕಾಲಮ್ಮು 5th ರೋ ಸಿಂಗಲ್ ಲೇಬಲ್ ಮಾತ್ರ ನಮಗೆ ಕ್ರಿಯೇಟ್ ಆಗಿದೆ, ಓಕೆ. ಎಂಟೈರ್ ಪೇಜ್ ಅಂತ ಕೊಟ್ಟರೆ ಈ ಥರ ನಮಗೆ ಎಂಟೈರ್ ಪೇಜು ಕ್ರಿಯೇಟ್ ಆಗುತ್ತೆ. ಈ ಫೈಲ್ ನ್ಯೂ ಲೇಬಲ್ಲಿಗೆ ಕ್ಲಿಕ್ ಮಾಡ್ತೀನಿ. ನೋಡಿ ನಮಗೆ ಇವಾಗ ಗೊತ್ತಾಯ್ತಾ ಸಿಂಗಲ್ ಲೇಬಲ್ ಅಂದರೆ ಯಾವ ರೀತಿ. ಇವಾಗ ಸಿಂಗಲ್ ಲೇಬಲ್ ಮತ್ತು ನಾನು ಇವಾಗ ಫಸ್ಟ್ ಅಂತ ಕೊಡ್ತೀನಿ. ಫಸ್ಟ್ ಕಾಲಮ್ಮು ಫಸ್ಟ್ ರೋ ಅಲ್ಲಿರೋ ಲೇಬಲ್ ಮಾತ್ರ ಕ್ರಿಯೇಟ್ ಆಗಬೇಕು. ಅಗೇನ್ ನ್ಯೂ ಡಾಕ್ಯುಮೆಂಟ್ ಕೊಡ್ತೀನಿ. ನೋಡಿ ನ್ಯೂ ಡಾಕ್ಯುಮೆಂಟಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾತ್ರ ನಮಗೆ ಕ್ರಿಯೇಟ್ ಆಗಿದೆ ಲೇಬಲ್, ರೈಟ್. ಸೊ ಇವಾಗ ನೆಕ್ಸ್ಟ್ ಫೈಲ್ಗೆ ಹೋಗಿ ನ್ಯೂಗೆ ಹೋಗಿ ಲೇಬಲ್ಗೆ ಹೋಗ್ತೀನಿ. ಇವಾಗ ಎಂಟೈರ್ ಶೀಟ್ ತೊಗೊಳ್ತೀನಿ. ಎಂಟೈರ್ ಶೀಟ್ ತೊಗೊಂಡ್ರೆ ಅಗೇನ್ ಸೇಮು ನ್ಯೂ ಡಾಕ್ಯುಮೆಂಟಲ್ಲಿ ಎಂಟೈರ್ ಶೀಟ್ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ನೋಡಿ ಐ ಫಾರ್ಗಾಟ್ ಟು ಇನ್ಸರ್ಟ್ ಫೋನ್ ನಂಬರ್ ಆಫ್ ಮೈ ಕಾಲೇಜ್. ಸೊ ಫೋನ್ ನಂಬರ್ ಮರ್ತು ಬಿಟ್ಟಿದ್ದೀನಿ ನಮ್ಮ ಕಾಲೇಜಿಂದ ಹಾಕೋದಕ್ಕೆ. ಸೊ ನಾನೇನು ಮಾಡ್ತೀನಿ, ಫೋನ್ ನಂಬರ್ ಹಾಕ್ತೀನಿ. ನನಗೆ ನೆನಪಿಲ್ಲ, ಸೊ ನಂದೇ ಹಾಕ್ತೀನಿ ಇವಾಗ 8197397810. ಸೊ ಹಾಕಿದ್ದೀನಿ. ಇವಾಗ ಇಂಡಿವಿಜುವಲಿ ಎಲ್ಲ ಇಷ್ಟೊಂದು ಲೇಬಲ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಎಲ್ಲದಕ್ಕೂ ನಾನು ಫೋನ್ ನಂಬರ್ ಹಾಕಬೇಕು ಅಂದರೆ ಇಟ್ ವಿಲ್ ಬಿ ಬರ್ಡನ್, ರೈಟ್. ನನಗೆ ತುಂಬ ಬರ್ಡನ್ ಆಗುತ್ತೆ ಮತ್ತು ಟೈಮ್ ವೇಸ್ಟ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಇದನ್ನು ಅವಾಯ್ಡ್ ಮಾಡೋದಕ್ಕೆ ಹೇಗೆ ಫೈಲ್ಗೆ ಹೋಗಿ ನ್ಯೂ ಸಬ್ಮೆನ್ಯೂಗೆ ಹೋಗಿ ಲೇಬಲ್ಸಿಗೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ನಮಗೆ ಸಿಂಕ್ರನೈಸ್ ಕಂಟೆಂಟ್ ಅಂತೇಳಿ ಆಪ್ಷನ್ ಟ್ಯಾಬಲ್ಲಿ ಸಿಂಕ್ರನೈಸ್ ಕಂಟೆಂಟ್ಸ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನಾನು ಚೆಕ್ ಮಾಡಬೇಕು, ಈ ಆಪ್ಷನ್ನ ಚೆಕ್ ಮಾಡಬೇಕು. ನೆಕ್ಸ್ಟ್ ಪ್ರಿಂಟರ್ ಆಪ್ಷನಲ್ಲಿ ಬಂದು ಸೆಟಪ್ಪಿಗೆ ಹೋಗಿ ನಿಮಗೆ ಯಾವ ಪ್ರಿಂಟರ್ ನಿಮ್ಮ ಲ್ಯಾಪ್ಟಾಪ್ಗೆ ಡೆಸ್ಕ್ಟಾಪಿಗೆ ಕನೆಕ್ಟ್ ಆಗಿರುತ್ತೋ ಆ ಪ್ರಿಂಟರ್ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಸಿಂಕ್ರನೈಸ್ ಕಂಟೆಂಟ್ಸ್ ಆಪ್ಷನ್ ಚೆಕ್ ಮಾಡಿ ನ್ಯೂ ಡಾಕ್ಯುಮೆಂಟ್ ಅಂತೇಳಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ ನಮಗೆ ಸಿಂಕ್ರನೈಸ್ ಲೇಬಲ್ಸ್ ಅಂತೇಳಿ ಒಂದು ಏನು ಕ್ರಿಯೇಟ್ ಆಯಿತು, ಒಂದು ಆಪ್ಷನ್ ಕ್ರಿಯೇಟ್ ಆಯಿತು. ಸೊ ಇವಾಗ ನೋಡಿ ನಾನು ಚೇಂಜ್ ಮಾಡ್ತೀನಿ. ಫೋನ್ ನಂಬರ್ ಕೊಡ್ತೀನಿ. ಫೋನ್ ನಂಬರ್ ರ್ಯಾಂಡಮ್ ಆಗಿ ಯಾವುದಾದ್ರೂ ಒಂದು ಕೊಡ್ತೀನಿ.
ಇದು ಕೊಟ್ಟ ಮೇಲೆ ಸಿಂಕ್ರನೈಸ್ ಲೇಬಲ್ಸ್ ಕ್ಲಿಕ್ ಮಾಡಿದರೆ ಸೊ ಎಲ್ಲ ಲೇಬಲ್ಸ್ ಮೇಲೂ ಫೋನ್ ನಂಬರ್ ಈಸಿಯಾಗಿ ಬಂತು. ಸೊ ಇಲ್ಲಿ ಏನೋ ಚೇಂಜ್ ಮಾಡಬೇಕಾಗಿರುತ್ತೆ, ಇದನ್ನ ಸೈಜು ಆಮೇಲೆ ಇದು ಫಾಂಟ್ ಎಲ್ಲ ಚೇಂಜ್ ಮಾಡಬೇಕಾಗಿರುತ್ತೆ. ಸೊ ನೋಡಿ ನಾನು ಇದನ್ನ ಸೆಲೆಕ್ಟ್ ಮಾಡಿದರೆ ಫಾಂಟು ಇದೆಲ್ಲ ಡಿಸೇಬಲ್ ಆಯಿತು. ಅದೇ ನಾನು ಲೇಬಲಲ್ಲಿ ಯಾವಾಗಲೂ ಫಸ್ಟ್ ಲೇಬಲ್ ಅಂದರೆ ಫಸ್ಟ್ ಕಾಲಮಲ್ಲಿ ಫಸ್ಟ್ ರೋ ಅಲ್ಲಿರೋ ಫಸ್ಟ್ ಲೇಬಲ್ನ ಸೆಲೆಕ್ಟ್ ಮಾಡಿದರೆ ಮಾತ್ರ ನಾನು ಸಿಂಕ್ರನೈಸ್ ಲೇಬಲ್ಸ್ ಆಪ್ಷನ್ನ ಯೂಸ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಸೊ ಬೋಲ್ಡ್ ಮಾಡಿ, ಇಟಾಲಿಕ್ ಮಾಡಿ, ಅಂಡರ್ಲೈನ್ ಮಾಡ್ತೀನಿ ಎಲ್ಲದನ್ನು. ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಕಲರ್ ಹಾಕ್ತೀನಿ, ಎಲ್ಲೋ ಇದೆ. ಸೊ ಇವಾಗ ನಾನು ಕ್ಲಿಕ್ ಮಾಡಿ ಸಿಂಕ್ರನೈಸ್ ಲೇಬಲ್ಸ್ ಕ್ಲಿಕ್ ಮಾಡಿದರೆ ಎಲ್ಲ ಲೇಬಲ್ಸ್ ಕೂಡ ಅದೇ ಥರ ಕ್ರಿಯೇಟ್ ಆಯಿತು. ಓಕೆ, ಈ ರೀತಿ ನಾವೇನು ಮಾಡ್ಬೋದು, ಲೇಬಲ್ಸ್ನ ಕ್ರಿಯೇಟ್ ಮಾಡ್ಬೋದು, ಮಲ್ಟಿಪಲ್ ಲೇಬಲ್ಸ್ನ ಸಿಂಗಲ್ ಶೀಟಲ್ಲಿ ಪ್ರಿಂಟ್ ಮಾಡ್ಬೋದು. ಓಕೆ ಗಾಯ್ಸ್, ಎಲ್ರಿಗೂ ಅರ್ಥ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಆಲ್.